ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಜಿಗಣಿಯಲ್ಲಿ ಅಲ್ ಮದೀನಿ ಅಸೋಸಿಯೇಟ್ಸ್ ವತಿಯಿಂದ ಈದ್ ಮಿಲಾದ್ ಹಬ್ಬವನ್ನು ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಇನ್ನು ಈದ್ ಮಿಲಾದ್ ಹಬ್ಬದ ಅಂಗವಾಗಿ ಜಿಗಣಿ ಟೆಂಟ್ ಬಸ್ ನಿಲ್ದಾಣದಿಂದ ಎಪಿಸಿ ವೃತ್ತದವರೆಗೆ ಬೃಹತ್ ಮೆರವಣಿಗೆ ನಡೆಸಲಾಯಿತು. ಇನ್ನು ವಿಶೇಷವಾಗಿ ಡ್ರಗ್ಸ್ ಮುಕ್ತ ಸಮಾಜ ನಿರ್ಮಾಣಕ್ಕಾಗಿ ಜಾಗೃತಿ ಕಾರ್ಯಕ್ರಮವನ್ನು ಸಹ ಆಯೋಜಿಸಲಾಗಿತ್ತು. ಇನ್ನು ವಿಶೇಷವಾಗಿ ಹಿಂದೂ ಮುಸ್ಲಿಂ ಬಾಂಧವರನ್ನು ಒಟ್ಟಾಗಿ ಸೇರಿ ಈದ್ ಮಿಲಾದ್ ಹಬ್ಬವನ್ನು ಸಂಭ್ರಮದಿಂದ ಆಚರಿಸಿದ ದೃಶ್ಯ ಕಂಡುಬಂತು. ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಜಬಿ ಉಲ್ಲಾ ಖಾನ್ ರವರು ವಹಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಗೌಸ್ ಖಾನ್, ಜಿಗಣಿ ಬಾಬು, ಪ್ರಹ್ಲಾದ್ ರೆಡ್ಡಿ, ಜೆಸಿ ಕೃಷ್ಣಪ್ಪ, ರೋಷನ್, ಜಬಿ, ಅರ್ಬಾಸ್, ಸುಲೇಮಾನ್, ಇರ್ಷಾದ್, ರೆಹಮತ್, ಅರ್ಪತ್, ಅರ್ಬಾಸ್, ಸಬೀರ್, ಯುವ ಮುಖಂಡರಾದ ವಿಜಿತ್, ಆರ್ಕೆಸ್ಟ್ರಾ ರವಿ, ಯುವರಾಜ್, ದಿಲೀಪ್ ಕುಮಾರ್ ಮೊದಲಾದವರು ಭಾಗವಹಿಸಿದ್ದರು. ऊपर था
कर बोलो और जोर से बोलो।
ಈದ್ ಮಿಲಾದ್ ಹಬ್ಬದ ಎಲ್ಲರಿಗೂ ಶುಭಾಶಯಗಳು. ಎಲ್ಲ ಯುವಕರಿಗೂ ಒಳ್ಳೆಯದಾಗಲಿ. ಈ ಹಬ್ಬ ಅನ್ನೋದು ಎಲ್ಲರಿಗೂ ಸೇರಿರೋಂಥದ್ದೇ. ಎಲ್ಲ ಮಕ್ಕಳು ಖುಷಿಯಾಗಿ ಇವತ್ತು ಎಲ್ಲ ಇದ್ದಾರೆ. ಈ ಒಂದು ಭಾಗದಲ್ಲಿ ಗೌಸ್ಕರಣ ಆಗಲಿ, ಹರ್ಬಜು, ಸುಲೇಮಾನ್, ಜಬಿ, ಅರ್ಫತು ಎಲ್ರಿಗೂ ಶುಭಾಶಯ ಕೋರ್ತಾಯಿದ್ದೀನಿ. ಈದ್ ಮಿಲಾದ್ ಹಬ್ಬದ ಶುಭಾಶಯ ಕೋರ್ತಾಯಿದ್ದೀನಿ ಎಲ್ರಿಗೂ. ಎಲ್ಲ ನಮ್ಮ ಜಿಗಣಿಯ ಮುಸ್ಲಿಂ ಬಾಂಧವರಿಗೆ ನಮ್ಮ ಈ ದಿವಸ ಈದ್ ಮಿಲಾದ್ ಹಬ್ಬದ ಎಲ್ಲ ಮುಸ್ಲಿಂ ಬಾಂಧವರಿಗೂ ಶುಭಾಶಯಗಳು ಕೊಡ್ತಾಯಿದ್ದೀನಿ. ಅವ್ರಿಗೆ ಈ ಹಬ್ಬ ಒಳ್ಳೆ ಇದಾಗಲಿ. ವರ್ಷನೂ ಇವ್ರು ಮಾಡ್ತಾಯಿದ್ದಾರೆ. ನಮ್ಮ ಮುಸ್ಲಿಂ ಬಾಂಧವರು ಹಾಗೂ ಮುಸ್ಲಿಂ ನಾಯಕರು ಅಲ್ಲಿ ಬೇಳ್ಕೊಳ್ಳೋದು ಇಷ್ಟು ನಮ್ಮೂರಲ್ಲಿರೋ ಶಾಂತಿ ಈ ರೀತಿ ಕಾಪಾಡಿಕೊಂಡು ಮುಂದೆ ಇನ್ನೂ ದೊಡ್ಡದಾಗಿ ಆಗಬೇಕು. ಇವ್ರು ಮಾಡ್ತಾಯಿರೋ ಕೆಲಸಕ್ಕೆ ನಮ್ಮದು ಶ್ಲಾಘನೀಯ. ನಮ್ಮ ಬೆಂಬಲ ಯಾವತ್ತೂ ಇರುತ್ತೆ ಇವ್ರಿಗೆ. ಈ ದಿನ ದೇಶಾದ್ಯಂತ ನಡೀತಿರುವಂಥ ಈದ್ ಮಿಲಾದ್ ಹಬ್ಬವನ್ನು ನಮ್ಮ ಜಿಗಣಿಯಲ್ಲಿ ಗೌಸ್ಖಾನ್ ಅವರು ಮತ್ತು ನಮ್ಮ ಅಬ್ಬಾಸ್ ಅಣ್ಣವರು ಆವತ್ತು ನಮ್ಮ ಜಿಗಣಿನಲ್ಲಿ ಪಾಪ್ಯುಲರ್, ಎಲ್ಲರಿಗೂ ಗೊತ್ತು ಇವರು ಅಂತ. ಬಟ್ ಇವರು ನಮಗೆ ಯಾವುದೇ ಧರ್ಮ ಭೇದ ಭಾವ ಇಲ್ದಿರ ಪ್ರತಿ ವರ್ಷವೂ ಸಹ ನಮ್ಮ ಜಿಗಣಿ ಜಾತ್ರೆ ಇರ್ಬೋದು, ಇನ್ನೂ ಹಲವಾರು ಕಾರ್ಯಕ್ರಮಗಳು ನಡೆಯುವಾಗ ಇವರು ಅರವಂಟಿಗೆ ಕಾರ್ಯಕ್ರಮಗಳನ್ನೆಲ್ಲ ಮಾಡಿ ನಮ್ಮ ಜೊತೆಲೂ ಸಹ ಭಾಗಿಯಾಗಿ ನಾವೆಲ್ಲ ಒಂದೇ ಜಿಗಣಿನಲ್ಲಿ ನಾವೆಲ್ಲರೂ ಒಂದೇ, ಎಲ್ಲ ಧರ್ಮನೂ ಒಂದೇ ಅನ್ನೋ ರೀತಿಯವರು ನಮಗೂ ಸಹ ಸಹಕಾರ ಕೊಡ್ಕೊಂಡ್ಬಂದಿದ್ದಾರೆ. ಈಗ ನಮ್ಮ ಯೂಸ್ ಆದಂಥ ಜಬೀವುಲ್ಲಾ ಖಾನ್ರವರು ಈಗೆಲ್ಲ ಯೂಸನ್ನು ಸೇರಿಸ್ಕೊಂಡು ನಮ್ಮೂರಿನಲ್ಲಿ ಶಾಂತಿ ರೀತಿಯಾಗಿ ಎಲ್ಲ ಕಾರ್ಯಕ್ರಮಗಳನ್ನು ಎಲ್ಲ ಧರ್ಮದವ್ರನ್ನೂ ಸೇರಿಸ್ಕೊಂಡು ಕಾರ್ಯಕ್ರಮ ಮಾಡ್ತಾರೆ. ಅವರಿಗೆ ಒಳ್ಳೇದು ಮಾಡಲಿ. ಅದೇ ರೀತಿಯಾಗಿ ಈ ಡ್ರಗ್ಸ್ ಮಾಫಿಯಾ ಏನಿದೆ ಅದನ್ನೆಲ್ಲ ತಡೆಗಟ್ಟಬೇಕು ಅಂತೇಳಿ ಅದನ್ನು ಸಹ ಈಗ ಯುವಕರಿಗೆ ಎಚ್ಚರಿಕೆ ಕೊಡುವ ಮುಖಾಂತರ ಈ ಡ್ರಗ್ಸಲ್ಲಿ ಯಾರೂ ಪಾಲ್ಗೊಳ್ಳಬಾರ್ದು ಅಂತ ಹೇಳಿ ಒಂದು ಎಚ್ಚರಿಕೆಯನ್ನು ಕೊಡ್ತಾಯಿದ್ದಾರೆ. ನಮಗೆ ತುಂಬ ಸಂತೋಷ. ಅದೇ ರೀತಿಯಾಗಿ ಈ ಕಾರ್ಯಕ್ರಮ ಯಶಸ್ವಿ ಆಗಲಿ. ಈ ಕಾರ್ಯಕ್ರಮಕ್ಕೆ ಏನು ಎಲ್ಲ ಧರ್ಮದ ಅವರು ಬಂದು ಈ ದಿನ ಸೇರಿ ಕಾರ್ಯಕ್ರಮ ಯಶಸ್ವಿಗೊಳಿಸ್ತಿದ್ದಾರೆ. ಅವರಿಗೆ ಭಗವಂತ ಆಯಸ್ಸು ಐಶ್ವರ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ಆ ಭಗವಂತನಲ್ಲಿ ಪ್ರಾರ್ಥಿಸ್ಕೊಳ್ತೇನೆ ಸರ್. ಮೊದಲನೇದಾಗಿ ನಮ್ಮೆಲ್ಲ ಮುಸ್ಲಿಂ ಬಾಂಧವರಿಗೆ ನಾನು ಈದ್ ಮಿಲಾದ್ ಶುಭಾಶಯಗಳನ್ನ ಹೇಳಲಿಕ್ಕೆ ಬಯಸ್ತೀನಿ. ನಮ್ಮ ಊರಲ್ಲಿ ಮುಂಚೆಯಿಂದನೂ ಅಷ್ಟೇ ಎಲ್ಲರೂ ನಾವು ಎಲ್ಲ ಸ್ವಂತ ಅಣ್ಣ ತಮ್ಮಂದ್ರ ಥರನೇ ಬೆಳ್ಕೊಂಡ್ಬಂದಿದ್ದೀವಿ. ಸೊ ಈ ಈದ್ ಮಿಲಾದಲ್ಲಿ ಎಲ್ಲ ನಮ್ಮ ಮುಸ್ಲಿಂ ಬಾಂಧವರು ಸೇರಿಕೊಂಡು ಒಂದು ಒಳ್ಳೆ ಮೆಸೇಜನ್ನ ಸಮಾಜಕ್ಕೆ ಹೇಳಲಿಕ್ಕೆ ಕೊಟ್ಟಿದ್ದಾರೆ. ಏನಂತಂದರೆ ಅದು ನೋ ಟು ಡ್ರಗ್ಸ್ ಅಂತ. ಯಾಕೆಂದರೆ ಈ ಡ್ರಗ್ಸ್ ಅನ್ನೋದು ಬರೀ ಒಂದು ಯುವಕರನ್ನ ಹಾಳು ಮಾಡ್ತಾ ಇಲ್ಲ, ಒಂದು ಕುಟುಂಬನೇ ಹಾಳು ಮಾಡ್ತಾ ಇಲ್ಲ. ಹಾಗಾಗಿ ನಾವು ಈ ಈದ್ ಮಿಲಾದ್ ಸಂದರ್ಭದಲ್ಲಿ ಎಲ್ಲರೂ ನಾವೆಲ್ಲ ಒಂದು ಸಂಕಲ್ಪ ಮಾಡ್ಕೊಳ್ಳೋಣ. ಏನಂತಂದರೆ ಮಕ್ಕಳಿಗೆ ಒಳ್ಳೆ ಭವಿಷ್ಯವನ್ನು ಕೊಡೋಣ, ಯುವಕರಿಗೆ ಒಂದು ಒಳ್ಳೆ ಭವಿಷ್ಯ ಕೊಡೋಣ, ಉತ್ತಮ ಸಮಾಜ ಕಟ್ಟಲಿಕ್ಕೆ ನಾವೆಲ್ಲರೂ ಕೈ ಜೋಡಿಸೋಣ ಅಂತ ಹೇಳಿ ನಾನು ಎರಡು ಮಾತುಗಳನ್ನು ಮುಗಿಸ್ತೀನಿ. ಎಲ್ಲ ಹಿರಿಯರಿಗೂ ಎಲ್ಲ ಕಿರಿಯರಿಗೂ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿನ ಈದ್ ಮಿಲಾದ್ ಹಬ್ಬವನ್ನು ಆಚರಿಸ್ತಾ ಇದ್ದೀವಿ. ಎಲ್ಲ ಸಮಸ್ತ ನಾಡಿನ ಜನತೆಗೆ ಈದ್ ಮಿಲಾದ್ ಹಬ್ಬದ ಆರ್ಥಿಕ ಶುಭಾಶಯಗಳು. ಹಾಗೆ ಈ ಒಂದು ಕಾರ್ಯಕ್ರಮದ ಜೊತೆಯಲ್ಲಿ ಒಂದು ನೋ ಡ್ರಗ್ ಅನ್ನೋ ಒಂದು ಮೆಸೇಜ್ನ ಯುವಕರಿಗೆ ಕೊಡ್ತಾ ಹೋಗ್ತಾ ಇದ್ದೀವಿ. ಯುವಕರು ದಯವಿಟ್ಟು ಇದನ್ನೆಲ್ಲ ನೀವು ಆಲೋಚನೆ ಮಾಡಿ ನಿಮ್ಮ ಫ್ಯಾಮ್ಲಿಗಳಿಗೆ ನೀವು ಈ ಡ್ರಗ್ಗು ಇದೆಲ್ಲ ನೀವು ಡ್ರಗ್ಸು ಅವೆಲ್ಲ ತಗೊಳ್ಳೋದ್ರಿಂದ ನಿಮ್ಮ ಫ್ಯಾಮ್ಲಿ ರೋಡಿಗೆ ಬರುತ್ತೆ. ಅದಕ್ಕೆ ನೀವು ಎಲ್ಲರೂ ಆ ಒಂದು ಕೆಟ್ಟ ಅಭ್ಯಾಸವನ್ನು ದಯವಿಟ್ಟು ಇವತ್ತಿಂದ ನೀವು ಅದನ್ನು ನಿಲ್ಲಿಸಿ ನಿಮ್ಮ ಫ್ಯಾಮ್ಲಿಗಳಿಗೋಸ್ಕರ ನೀವು ಬದುಕಿ. ಈ ಒಂದು ಹಬ್ಬದ ಒಂದು ಪ್ರಯುಕ್ತವಾಗಿ ಈ ಒಂದು ಮೆಸೇಜ್ನ ದಯವಿಟ್ಟು ನಿಮಗೆಲ್ಲ ಕಳಕಳಿಯಾಗಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಡ್ರಿಂಕ್ಸು ಅವೆಲ್ಲ ಬಿಟ್ಟು ನೀವು ಒಳ್ಳೆ ಸಮಾಜವನ್ನು ಕಟ್ಟೋಣ. ಎಲ್ಲರೂ ಬಂದು ಸೇರಿ ಒಂದು ಒಳ್ಳೆಯ ಸಮಾಜವನ್ನು ಕಟ್ಟೋಣ. ಹಾಗೆ ಕೊನೆಯದಾಗಿ ಎಲ್ಲರಿಗೂ ಈದ್ ಮಿಲಾದ್ ಹಬ್ಬದ ಶುಭಾಶಯಗಳು. ಹಾಗೆ ಮುಂದೆ ಬರುವ ಗೌರಿ ಗಣೇಶದ ಹಬ್ಬದ ಆರ್ಥಿಕ ಶುಭಾಶಯಗಳು ಸಮಸ್ತ ನಾಡಿನ ಜನತೆಗೆ. नो ड्रग्स का एक हमें हम इस्तेमाल निकाले हैं. इसमें हमारे मुस्लिम भाई कोई भी हमने ये ड्रग्स ये करे तो वो हमारे इसमें मस्जिद में उसकी अखबार मिल गई तो उनको मस्जिद में जगह नहीं और खबरस्तान में भी जगह नहीं ऐसा ऐलान करवाती. दफ्तर क्या भी नहीं मिलता, मस्जिद की तरफ से उनको क्या भी सहूलत नहीं मिलती. उसके वास्ते मेहरबानी करके ये ड्रग्स इंजेक्शन सभी नहीं लेना को हमारे तरफ से ये रिक्वेस्ट है. इसे तुम्हें निभा लग जाना अच्छा है. आज का दिन हम तमाम लोगों के लिए, मुसलमानों के लिए बहुत ही अहम दिन है. आज हमारे प्रॉफिट मोहम्मद सल्लल्लाहु ताला अलैहि वसल्लम की पैदाइश का दिन है, जिसे कि हम यौम विलादत कहते हैं. ईद मिलाद भी हम लोग आज के दिन को कहा करते हैं. पूरी दुनिया के मुसलमान इस आज के दिन को बड़ी ही इज़्ज़त, एहतराम और अज़मत के साथ मनाया करते हैं. और ये हमारे लिए अहम दिन है और पूरी इंसानियत के लिए अहम दिन है.
हमारे हुजूर सल्लल्लाहु अलैहि वसल्लम के बारे में हमारे कुरान में मौजूद है, वमा अरसलनाका इल्ला रहमतन लिल आलमीन, कि हमने आप सल्लल्लाहु ताला अलैहि वसल्लम को सारी दुनिया के लिए रहमत बनाकर भेजा है। उसी रहमत का पैगाम हम सारी दुनिया में आम करना चाहते हैं। हम इस जुलूस के ज़रिए उसी रहमत और अमन और शांति का पैगाम देना चाहते हैं। हमारे कुरान में बड़ी सख्ती के साथ ये नशे की चीज़ों को हराम कहा गया है। कुरान में जगह जगह पर मौजूद है कि शराब न पियो, और शराब जैसी हर वो चीज़ जो कि नशा आवर है, जिससे कि इंसान का दिमाग थोड़ी देर के लिए सोचने समझने से अलग हो जाता है, तो इसकी सख्ती के साथ इस्लाम में ममानत हराम है। और ऐसे लोगों को बायकाट किया जाता है हमारी मस्जिदों की तरफ से। हम अगर वो मर जाए तो उसे ईदगाह में हम लोग अपने कब्रिस्तान में दफनाते नहीं हैं, उसे अपने साथ जो है वो मुसलमान अपने समाज में रखना पसंद नहीं करता है। सख्त हराम चीज़ है। हम अपने पूरी मुस्लिम कम्युनिटी से गुजारिश करते हैं कि बराए मेहरबानी इस हराम चीज़ से ज़रूर बचें। आपकी दुनिया भी संवरेगी, आखिरत भी संवरेगी। ಎಲ್ಲರಿಗೂ ನಮಸ್ತೆ, ಜೈ ಭೀಮ್. ಏನಿವತ್ತು ಜಿಗ್ನಿಯಲ್ಲಿ ಮಿಲಾದ್ ಹಬ್ಬವನ್ನು ಆಚರಿಸುತ್ತಿದ್ದಾರೆ, ಇದು ಎಲ್ಲ ಸೇರಿ ನಮ್ಮ ಮುಸ್ಲಿಮ್ಸ್ ನೌಜವಾನ್ ಕಮಿಟಿಗೆ ಎಷ್ಟು ಜನ ಇದ್ದಾರೆ, ನಮ್ಮ ಅಣ್ಣವರ ಅಧ್ಯಕ್ಷರಾದಂಥವರು ಇವರು ಕ್ಯಾಬಿನಿಂದ ಅಧ್ಯಕ್ಷರು ಇದರಲ್ಲಿ ಎಲ್ಲ ಅಲ್ಮದ್ನಿ ಕಮಿಟಿಯಿಂದ ಎಲ್ಲ ಕ್ಲೀನಾಗಿ ಮಾಡ್ಕೊಂಡು ಇದ್ರಿ. ಇವಾಗ ನಮ್ಮ ಮಸೀದಿ ಸದರ್ ಸಾಬ್ ಅವರು ಒಂದು ಮಾತು ಹೇಳಿದ್ರು, ಗಾಂಜಾ, ಡ್ರಗ್ಸು, ಅಫೀಮು, ಈ ಟ್ಯಾಬ್ಲೆಟ್ಸ್ ಏನು ತಗೊತಾರೆ ಎಲ್ಲ ಚಿಕ್ಕ ಚಿಕ್ಕ ಹುಡುಗರು, ನಮ್ಮ ವಯಸ್ಸು ಹುಡುಗರು, ಅವ್ರಿಗೆಲ್ಲ ಇದೊಂದೇ ಸಂದೇಶನೇ, ಎಲ್ಲರೂ ದಯವಿಟ್ಟು ಬಿಡಿ, ನಿಮ್ಮ ತಂದೆ ತಾಯಿಗೆ ಚೆನ್ನಾಗಿ ನೋಡ್ಕೊಳ್ಳಿ. ಇನ್ನೊಂದು ನಮ್ಮ ಮುಸ್ಲಿಂ ಕಮಿಟಿಯಲ್ಲಿ ಯಾರಾದರೂ ಮುಸ್ಲಿಮ್ಸವರು ಇಂಥವ್ರಂತ ಮಾಡ್ತವ್ರೆ ಅಂತ ನಿಮ್ಗೆ ಗೊತ್ತಾದರೆ ಅಕ್ಕಪಕ್ಕ ಮನೆಯವ್ರು ನಮ್ಮ ಜಿಗ್ನಿಯವರು ಬಂದು ತಿಳಿಸಿ ನಮಗೆ ಅದಕ್ಕೇನಿದೆ ನಮ್ಮ ಮಸೀದಿ ಕಡೆಯಿಂದ ಅವ್ರಿಗೆ ಮಸೀದಿಯಿಂದ ಏನೋ ಒಂದು ಮುಸ್ಲಿಂ ಕಮಿಟಿಯಿಂದ ಏನೋ ಒಂದು ಸಪೋರ್ಟ್ ಸಿಗಲ್ಲ, ಹಾಗೂ ನಮ್ಮ ಮಶಾನದಲ್ಲಿ ಅವ್ರಿಗೆ ಜಾಗ ಇಲ್ಲ. ಅವ್ರು ಇರಬೇಕಾದ್ರೂ ಅವ್ರು ಬಿಟ್ಟರೆ ನಮ್ಮ ಜೊತೆ ಇಟ್ಕೊಂಡು ನಾವು ಅವ್ರು ಏನೇ ತಪ್ಪು ಮಾಡಲಿ ನಿಜ ಸರಿ ಮಾಡಲಿ ಅದನ್ನು ನಾವು ಸರಿಪಡಿಸ್ಕೊತೀರಿ. ಇಲ್ಲ ನಾವು ತಪ್ಪೇ ಮಾಡ್ತೀರಿ ಅಂತ ಹೇಳಿದ್ರೂ ಅವ್ರ ಇಷ್ಟ. ಅವ್ರಿಗೆ ನಮ್ಮ ಕಡೆಯಿಂದ ಮುಸ್ಲಿಂ ಕಮಿಟಿಯಿಂದ ಏನೂ ಸಪೋರ್ಟ್ ಸಿಗಲ್ಲ, ಆ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಸಮಸ್ಯೆಗಳಿಗೆ ಜೊತೆಗೆ ಈದ್ ಮಿಲಾದ್ ಹಬ್ಬದ ಹಾರ್ದಿಕ ಶುಭಾಶಯಗಳು, ಹಾಗೆ ಮುಂಬರ್ತಿರುವ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಏನು ಇವತ್ತಿನ ಕಾರ್ಯಕ್ರಮನ ನಮ್ಮ ಅಧ್ಯಕ್ಷರಾದ ಜಬಿ ಅಣ್ಣ, ಹಾಗೆ ನಮ್ಮ ಇರ್ಷಾದ್ ಅಣ್ಣ, ಹಾಗೆ ಸುಲೇಮಾನ್ ಅರ್ಫಾತ್ ಆಗಲಿ, ಅರ್ಬಾಜ್ ಆಗಲಿ, ಜಬೀವುಲ್ಲಾ ಆಗಲಿ, ಅವರ ಅಧ್ಯಕ್ಷತೆಯಲ್ಲಿ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ವಿ. ಅದು ತುಂಬ ಯಶಸ್ವಿಯಿಂದ ಮಾಡಿಕೊಟ್ಟಿದೆ ಎಲ್ಲರೂ ಸೇರಿ. ಹಾಗೆ ಇನ್ನೊಂದು ಈ ಕಾರ್ಯಕ್ರಮದಲ್ಲಿ ನೋಡ್ರೆ ಕ್ಯಾಂಪೇನ್ ಸಹ ನಾವು ಮಾಡಿದ್ವಿ. ಇವತ್ತಿನ ಯೂತ್ಸು ಹೊರಗಡೆಯಿಂದ ಬಂದಿರೋ ಕೆಲವರಿಂದ ಡ್ರಗ್ಸ್ನ ತಗೊಂಡು ಅವ್ರ ಹೆಲ್ತ್ನ ಹಾಳು ಮಾಡ್ಕೊಳ್ತಿದ್ದಾರೆ. ಸೊ ಆದಷ್ಟು ಎಲ್ಲರ ಕೇಳ್ಕೊಳ್ಳೋದಿಷ್ಟೇ, ನಿಮ್ಮ ಕಣ್ಣಿಗೆ ಯಾರೇ ಆಗಲಿ, ಯಾವುದೇ ಭೇದ ಭಾವ, ಜಾತಿ ಭೇದ ಭಾವ ಇಲ್ಲದೆ, ಯಾವುದೇ ಕ್ಯಾಸ್ಟ್ ಕಮ್ಯುನಿಟಿ ಆಗಲಿ, ಆ ಥರ ನಿಮಗೆ ಕಣ್ಬಂದಲ್ಲಿ ದಯವಿಟ್ಟು ನಮ್ಗೆ ತಿಳಿಸಿ. ನಮ್ಮ ಕಡೆಯಿಂದ ಆದಷ್ಟು ನಾವು ಯಾವುದಾದ್ರು ರಿಹ್ಯಾಬ್ ಸೆಂಟರ್ ಆಗಲಿ ಏನಾಗಲಿ ಅವ್ರು ನಮ್ಮ ಕಡೆಯಿಂದ ಆದಷ್ಟು ನಾವು ಇದು ಮಾಡ್ತೀವಿ. ಅದೇನೇ ಖರ್ಚು ವೆಚ್ಚ ಏನಾದರೂ ನಮ್ಮ ಕಮಿಟಿಗೆ ನಾವು ಕರ್ಕೊಳ್ತೀವಿ. ಹಾಗೆ ಎಲ್ಲರಿಗೂ ನಮ್ಮ ಕಡೆಯಿಂದ ಇನ್ನು ಜಿಲ್ಲೆಯಲ್ಲಿ ಡ್ರಗ್ಸ್ ಗಾಂಜಾ ಅನ್ನೋದು ಇದ್ದಿಲ್ಲ, ಎಲ್ಲ ಇತ್ತು, ಇಷ್ಟಿದ್ದಿಲ್ಲ, ಇವಾಗ ಜಾಸ್ತಿ ಆಗಿದೆ ತುಂಬ. ಅದಕ್ಕೆ ನಮ್ಮ ಕಮಿಟಿ ಅಲ್ಮದ್ನಿ ಕಮಿಟಿಯಿಂದ ನಮ್ಮ ದಬ್ಯಾಣ ಅವರು ಅಧ್ಯಕ್ಷತೆ ತಗೊಂಡು ಈ ಡ್ರಗ್ಸು ಮತ್ತು ಗಾಂಜಾ ಅನ್ನೋದು ಇದನ್ನ ನಮ್ಮ ಜಿಗ್ನಿಯಿಂದ ಇದು ಮಾಡ್ತಾ ಇದ್ದೀವಿ. ಕೊನೆಯದಾಗಿ ಎಲ್ಲ ನಮ್ಮ ಸಮಸ್ತ ಜನತೆಗೆ ಈದ್ ಮಿಲಾದ್ ಹಬ್ಬದ ಆರ್ಥಿಕ ಶುಭಾಶಯಗಳು. ಮತ್ತೆ ಜೈ ಭೀಮ್, ಜೈ ಕರ್ನಾಟಕ. ಮತ್ತೆ ಎಲ್ಲರಿಗೂ ತಿಳಿಸೋದೇನೆಂದರೆ ಇವಾಗ ಈ ಟೈಮಲ್ಲಿ ಡ್ರಗ್ಸ್ ಎಲ್ಲ ಜಾಸ್ತಿ ಆಗ್ತಾ ಇದೆ, ಅದನ್ನು ದಯವಿಟ್ಟು ಖಂಡಿಸ್ಬೇಕಂತ ಎಲ್ಲರ ಹತ್ರ ವಿನೋಸ್ತಾ ಇದ್ದೀನಿ. ಆ ಥರ ಏನಾದ್ರು ಕಂಡು ಬಂದಲ್ಲಾಗಲಿ ಅಲ್ಮದೀನಿ ಕಮಿಟಿ ಅನ್ನೋ ಜಿಗ್ನಿಯಲ್ಲಿದೆ, ಆ ಥರ ಬಂದು ತಿಳಿಸ್ಬೇಕು. ಆ ಥರ ಏನಾದ್ರು ಇಲ್ಲ ಅಂದರೆ ನಾವು ಕಾನೂನು ಇರೋದಾಗ ಏನು ತಗೊಬೇಕು ಅದೆಲ್ಲ ತಗೊತೀವಿ. ಇವತ್ತು ಈದ್ ಮಿಲಾದ್ ಹಬ್ಬದ ಹಾರ್ದಿಕ ಎಲ್ಲರಿಗೂ ಶುಭಾಶಯಗಳು. ಇವತ್ತು ಗಾಂಜಾ ಡ್ರಗ್ಸ್ ಅನ್ನೋದು ಜಾಸ್ತಿ ಆಗ್ತಾ ಇದೆ, ರಾಜ್ಯಗಳಲ್ಲಿ ಜಾಸ್ತಿ ಆಗ್ತಾ ಇದೆ. ಅದಕ್ಕೋಸ್ಕರ ಎಲ್ಲರೂ ಸ್ಟಾಪ್ ಮಾಡಬೇಕು. ಯಾಕಂದರೆ ಅವ್ರ ಮನೆಯಲ್ಲಿ ತಂದೆ ತಾಯಿಗಳು ಇರ್ತಾರೆ, ಆ ತಂದೆ ತಾಯಿಗಳು ಕೇಳಬೇಕು ಮಕ್ಕಳಿಗೆ ಎಲ್ಲಿ ಹೋಗ್ತಿದ್ದೀರಾ, ಎಲ್ಲಿ ಬರ್ತಾ ಇದ್ದೀರಾ ಅಂತ ಎಲ್ರಿಗೂ ಕೇಳಬೇಕು. ಎಲ್ಲ ಸ್ಟಾಪ್ ಮಾಡಬೇಕು. ಕೆಲವು ಕಡೆ ಎಲ್ಲ ಜಾಸ್ತಿ ಆಗ್ತಾಯಿದೆ. ಅವ್ರ ಮನೆಗಳಲ್ಲಿ ಮಕ್ಕಳನ್ನ ಪಾಪ ಈಗ ಜೈಲಿಗೆ ಹೋದರೆ ಬಿಡ್ಸ್ಕೊಬರೋಕ್ಕಾಗೋದಿಲ್ಲ, ಅವ್ರಿಗೆ ತುಂಬ ಕಷ್ಟ ಅಂತ ಹೇಳಿರ್ತಾರೆ. ಅದು ಕಷ್ಟ ತಂದೆ ತಾಯಿ ಗೊತ್ತಿರುತ್ತೆ, ಮಕ್ಕಳಿಗೆ ಗೊತ್ತಿರಲ್ಲ. ಅದಕ್ಕೆ ತಂದೆ ತಾಯಿ ಕೇಳಬೇಕು, ನೀವು ಎಲ್ಲಿ ಹೋಗ್ತಿದ್ದೀರಾ, ಎಲ್ಲಿ ಮಾಡ್ತಿದ್ದೀರಾ ಅಂತ ತಂದೆ ತಾಯಿ ಬೆಳಗಿನ ಸಾಯಂಕಾಲ ಗಂಟೆ ಅವ್ರು ಕೇಳಬೇಕು. ಅದನ್ನ ನಿಲ್ಲಿಸ್ಬೇಕು. ಆದಷ್ಟು ಬೇಗ ಯಾರ್ಯಾರು ಗಾಂಜಾಗಳೆಲ್ಲ ಮಾಡ್ತಿದ್ದೀರಾ ಅದನ್ನೆಲ್ಲ ಬಿಡಬೇಕು, ಡ್ರಗ್ಸ್ ಮಾಡೋದನ್ನೆಲ್ಲ ಬಿಡಬೇಕು. ಎಲ್ಲರಿಗೂ ಅದೇ ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಆರ್ಸಿಬಿ. ಜೈ ಭೀಮ್, ಜೈ ಭೀಮ್. ನಮ್ಮ ಕಡೆಯಿಂದ ಈದ್ ಮಿಲಾದಿನ ಆರ್ಥಿಕ ಶುಭಾಶಯಗಳು. ನಮ್ಮ ಆನೇಕಲ್ ತಾಲೂಕಿನ ಎಲ್ಲರಿಗೂ ಈದ್ ಮಿಲಾದಿನ ನೆಮ್ಮದಿಯಾಗಿ ಆರ್ಥಿಕ ಶುಭಾಶಯಗಳು ಅಷ್ಟೇ.